ಕನ್ನಡ ಕೇಳುಗರೆ, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಸರ್ಕಾರ ಮೊಬೈಲ್ ಬಳಕೆದಾರರಿಗೆ ಶಾಕಿಂಗ್ ವಿಷಯವೊಂದನ್ನು ನೀಡಿದೆ. ಅದು ಎಲ್ಲರೂ ಹೆಚ್ಚಾಗಿ ಬಳಸುವ ಆಂಡ್ರಾಯ್ಡ್ ಬಳಕೆದಾರರಿಗೆ ಸರ್ಕಾರ ಅಡ್ವೈಸರಿಯನ್ನ ನೀಡಿದೆ. ಸ್ವಲ್ಪ ಹುಷಾರಾಗಿರಿ ಅಂತಾನೂ ಹೇಳಿದೆ. ಸರ್ಕಾರ ಈ ರೀತಿ ಹೇಳ್ತಿರೋದು ಯಾಕೆ? ಆಂಡ್ರಾಯ್ಡ್ ಮೊಬೈಲ್ ಬಳಕೆದಾರರಿಗೆ ಯಾರಿಂದ ಬೆದರಿಕೆ ಇದೆ? ಈಗ ನಾವೇನ್ ಮಾಡಬೇಕು? ಮೊಬೈಲ್ ಹ್ಯಾಕ್ ಆಗೋಕೆ ಏನ್ ಕಾರಣ? ಅದರಿಂದ ಹೇಗೆ ಬಚಾವಾಗಬೇಕು? ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆಯೋ ಇಲ್ವೋ ಅನ್ನೋದು ಹೇಗೆ ಪತ್ತೆ ಮಾಡಬೇಕು ಅನ್ನೋ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಟೆಕ್ನಾಲಜಿ ಬೆಳೆದಂತೆ ಅದರ ಜೊತೆಗೆ ರಿಸ್ಕ್ಗಳು ಬೆಳೀತಾ ಹೋಗ್ತವೆ. ಮೊದಲು ಕಳ್ಳರು ಜೇಬ್ನಲ್ಲಿದ್ದ ಹಣವನ್ನು ಕಳ್ತನ ಮಾಡ್ತಿದ್ರು. ಈಗ ಎಲ್ಲ ಡಿಜಿಟಲ್ ಆಗಿದೆ. ಸೊ ಕಳ್ಳರು ಕೂಡ ಅಪ್ಡೇಟ್ ಆಗಿ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿ ಹಣವನ್ನು ಕದೀತಾ ಇದ್ದಾರೆ. ಸೊ ನಾವೆಷ್ಟು ಹುಷಾರಾಗಿದ್ರು, ಸೆಕ್ಯೂರಿಟಿ ಇರೋ ಮೊಬೈಲ್ಗಳು ಬ್ಯಾಂಕ್ ಅಕೌಂಟ್ನ ಹೊಂದಿದ್ರು ಕಳ್ಳರು ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಮೊಬೈಲ್ಗಳನ್ನು ಹ್ಯಾಕ್ ಮಾಡಿ ನಮ್ಮ ಪರ್ಸನಲ್ ಡೇಟಾವನ್ನು ಕದ್ದು ಅದನ್ನು ಇತರರಿಗೆ ಮಾರೋದು ಅಥವಾ ಬಳಕೆದಾರರಿಗೆ ಬ್ಲ್ಯಾಕ್ ಮೇಲ್ ಮಾಡೋದೆಲ್ಲ ಮಾಡ್ತಾರೆ. ಎಷ್ಟೋ ಜನ ಗೊತ್ತಿಲ್ಲದೆ ಈ ರೀತಿಯ ಹ್ಯಾಕ್ಗಳಿಗೆ ಒಳಗಾಗ್ತಾರೆ. ಈಗ ಸರ್ಕಾರ ಹೇಳ್ತಿರೋದು ಇದನ್ನೇ, ಆಂಡ್ರಾಯ್ಡ್ ಬಳಕೆದಾರರಿಗೆ ಸೆಕ್ಯೂರಿಟಿ ವಿಷಯವಾಗಿ ಹೈ ರಿಸ್ಕ್ ಇದೆ ಅಂತ. ಅಂದರೆ ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಹ್ಯಾಕರ್ಗಳು ಸುಲಭವಾಗಿ ಆಕ್ಸೆಸ್ ಅನ್ನು ಪಡೆಯಬಹುದು. ಹೀಗಾಗಿ ಬಳಕೆದಾರರು ಹುಷಾರಾಗಿರಿ ಅಂತ ಸಲಹೆಯನ್ನು ಹೇಳಿದೆ. ಹಾಗಿದ್ರೆ ಯಾವ ಮೊಬೈಲ್ ಅಥವಾ ಯಾವ ವರ್ಷನ್ ಮೊಬೈಲ್ಗಳು ಈ ಸೆಕ್ಯೂರಿಟಿ ರಿಸ್ಕ್ನ ಲಿಸ್ಟ್ನಲ್ಲಿವೆ ಅಂತ ನೋಡೋಕೆ ಮೊದಲು ಸರ್ಕಾರ ಹೇಳ್ತಿರೋದೇನು ಅಂತ ಹೇಳ್ಬಿಡ್ತೀನಿ. ಸೆಪ್ಟೆಂಬರ್ 11, 2024ರಂದು ಇಂಡಿಯನ್ ಕಂಪ್ಯೂಟರ್ ರೆಸ್ಪಾನ್ಸ್ ಟೀಮ್ ಈ ಅಲರ್ಟ್ ಅನ್ನು ಜಾರಿ ಮಾಡಿದೆ. ಹ್ಯಾಕರ್ಗಳು ಕೆಲ ಮೊಬೈಲ್ಗಳನ್ನು ಈಸಿಯಾಗಿ ಹ್ಯಾಕ್ ಮಾಡ್ಬೋದು. ಈ ಮೂಲಕ ಮೊಬೈಲಲ್ಲಿರುವ ಸೂಕ್ಷ್ಮ ಮಾಹಿತಿಗಳನ್ನು ಅಥವಾ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಕದಿಬೋದು ಹಾಗೂ ಮೊಬೈಲ್ಗಳಲ್ಲಿ ಅಡ್ಮಿನ್ ಲೆವೆಲ್ನ ಕಂಟ್ರೋಲ್ನ ಪಡೆಯಬಹುದು. ಈ ಮೂಲಕ ನಿಮ್ಮ ಮೊಬೈಲ್ಗಳನ್ನು ಹ್ಯಾಕರ್ಗಳು ಕೂತಲ್ಲೇ ಕಂಟ್ರೋಲ್ ಮಾಡ್ಬೋದು ಅಂತ ಅಡ್ವೈಸರಿಯಲ್ಲಿ ಹೇಳಲಾಗಿದೆ. ಹಾಗೆ ಹ್ಯಾಕ್ ಮಾಡೋ ಮೂಲಕ ಮೊಬೈಲ್ನ ಸೇವೆಗಳನ್ನು ಸ್ಟಾಪ್ ಮಾಡ್ಬೋದು ಅಂತ ಹೇಳಿದೆ. ಹೀಗಾಗಿ ಹುಷಾರಾಗಿರಿ ಅಂತಲೂ ಹೇಳಲಾಗಿದೆ. ಹಾಗಿದ್ರೆ ಮೊಬೈಲ್ಗಳಲ್ಲಿ ಈ ಆಪತ್ತು ಬರೋಕ್ಕೆ ಏನು ಕಾರಣ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕೇಳಲಾಗ್ತದೆ. ಫ್ರೆಂಡ್ಸ್, ಮೊಬೈಲ್ ಈ ರೀತಿ ಅಪಾಯಕ್ಕೆ ಒಳಗಾಗೋಕ್ಕೆ ಹಲವಾರು ಕಾರಣಗಳಿವೆ. ಆಂಡ್ರಾಯ್ಡ್ ಫ್ರೇಮ್ವರ್ಕ್, ಮೊಬೈಲ್ ಸಿಸ್ಟಮ್, ಗೂಗಲ್ ಪ್ಲೇಸ್ಟೋರ್ ಅಪ್ಡೇಟ್ ಹಾಗೂ ಇತರ ಹಾರ್ಡ್ವೇರ್ ಕಾಂಪೊನೆಂಟ್ಗಳು ಕೂಡ ಕಾರಣ ಅಂತ ಹೇಳಲಾಗ್ತದೆ. ಮೊಬೈಲ್ಗಳ ಈ ವೀಕ್ನೆಸ್ಗಳನ್ನು ಬಳಸಿ ಹ್ಯಾಕರ್ಗಳು ಮೊಬೈಲ್ಗಳನ್ನು ಹ್ಯಾಕ್ ಮಾಡ್ತಾರೆ. ಫ್ರೆಂಡ್ಸ್, ನಮ್ಮ ಮೊಬೈಲಲ್ಲಿ ಏನಿಲ್ಲ, ಹ್ಯಾಕ್ ಮಾಡಿದ್ರೆ ಏನು ಸಿಗುತ್ತೆ ಅಂತ ಕಡೆಗಣಿಸ್ಬೇಡಿ. ಯಾಕಂದರೆ ಮೊಬೈಲ್ಗೆ ಆಕ್ಸೆಸ್ ಸಿಕ್ಕರೆ ಕೂತಲ್ಲೇ ಅವರು ನಿಮ್ಮ ಮೊಬೈಲನ್ನು ಆಪ್ರೇಟ್ ಮಾಡ್ಬೋದು. ನೀವು ಯಾರಿಗಾದರೂ ಕಾಲ್ ಮಾಡಬೇಕು ಅಂದರೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ಬೋದು. ನಿಮ್ಮ ಮೊಬೈಲ್ ನಿಮ್ಮ ಕೈಯಲ್ಲಿದ್ದರೂ ಅದರ ಕೀ ಹ್ಯಾಕರ್ಗಳ ಕೈಯಲ್ಲಿರುತ್ತೆ. ಅವರು ಹೇಳ್ದಂತೆ ಕೇಳುತ್ತೆ. ನಿಮ್ಮ ಡಿಜಿಟಲ್ ವ್ಯವಹಾರಗಳನ್ನು ಸ್ಟಾಪ್ ಮಾಡ್ಬೋದು. ಹಾಗೆ ಅಕೌಂಟ್ಗಳನ್ನು ಕೂಡ ಹ್ಯಾಕ್ ಮಾಡ್ಬೋದು. ಮೊಬೈಲ್ ಹ್ಯಾಕ್ ಆದರೆ ಮೊಬೈಲ್ಗೆ ಬರುವ OTPಗಳನ್ನು ಕೂಡ ಅವರು ರೀಡ್ ಮಾಡ್ಬೋದು. ಈ ಮೂಲಕ ನಿಮ್ಮ ಬ್ಯಾಂಕ್ ಲೂಟಿ ಆಗುತ್ತೆ. ಅಲ್ಲದೆ ನಿಮ್ಮ ಪರ್ಸನಲ್ ಫೋಟೋ ಮಾಹಿತಿಯನ್ನು ತೆಗೆದುಕೊಂಡು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ವಿಷಯವನ್ನು ಲೈಟಾಗಿ ತಗೋಬೇಡಿ. ಯಾಕಂದರೆ ಅಡ್ವೈಸರಿ ಬೆನ್ನಲ್ಲೇ ಬಳಕೆದಾರರು ನಾವೇನು ಮಾಡೋಕ್ಕಾಗತ್ತೆ, ಸೆಕ್ಯೂರಿಟಿ ಕಂಪನಿ ವಿಷಯ, ಅವ್ರ ಜವಾಬ್ದಾರಿ ತಗೋಬೇಕು ಅಂತ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಫ್ರೆಂಡ್ಸ್, ಯಾವುದೇ ಪ್ರಾಡಕ್ಟ್ನ ಎಷ್ಟು ಕರೆಕ್ಟಾಗಿ ಮಾಡಿದ್ರೂ ಅದರಲ್ಲಿ ಕೆಲವೊಂದು ಲೋಪದೋಷಗಳು ಇರ್ತವೆ. ಹಾಗೆ ಮೊಬೈಲ್ನಲ್ಲೂ. ಸೊ ಕಂಪನಿಗಳ ಜೊತೆಗೆ ಬಳಕೆದಾರರು ಕೂಡ ಮೊಬೈಲ್ ಹ್ಯಾಕ್ ಆಗದ ಹಾಗೆ ಎಚ್ಚರ ವಹಿಸೋದು ಇಂಪಾರ್ಟೆಂಟ್. ಮೊಬೈಲ್ ಹ್ಯಾಕ್ ಆಗದೇ ಇರೋಕ್ಕೆ ಕೆಲವೊಂದು ಸ್ಟೆಪ್ಗಳನ್ನು ಫಾಲೋ ಮಾಡಿ. ನಿಮ್ಮ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಬ್ಯಾಂಕಿಂಗ್ ಆ್ಯಪ್ಗಳಿಗೆ 2-ವೇ ವೆರಿಫಿಕೇಷನ್ನ ಇಡಿ. ಹಾಗೆ ಮೆಸೇಜ್ಗಳಲ್ಲಿ ಬರುವ ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ನಿಮಗೆ ಗೊತ್ತಿಲ್ಲದ ಯಾವುದೇ ಆ್ಯಪ್ ಇನ್ಸ್ಟಾಲ್ ಮಾಡಬೇಡಿ. ಈ ಆ್ಯಪ್ಗಳು ಫೇಕ್ ಆಗಿದ್ದರೆ ಹ್ಯಾಕರ್ಗಳಿಗೆ ನಿಮ್ಮ ಮೊಬೈಲ್ನ ಆಕ್ಸೆಸ್ ಸಿಗೋಕ್ಕೆ ನೆರವಾಗುತ್ತೆ. ಹಾಗೆ ಮೊಬೈಲ್ಗಳಲ್ಲಿ ನಿಮಗೆ ಈ ಆಫರ್ ಇದೆ, ಬಹುಮಾನ ಬಂದಿದೆ ಅಂತ ಬರುವ ಮೆಸೇಜ್ಗಳಿಗೆ ರಿಪ್ಲೈ ಕೂಡ ಮಾಡಬೇಡಿ. ಈ ಲಿಂಕ್ಗಳನ್ನು ಓಪನ್ ಮಾಡೋದಾಗಲಿ ಮಾಡಬೇಡಿ. ಹಾಗೆ ಬ್ಯಾಂಕ್ ಹೆಸರು ಹೇಳಿಕೊಂಡು ಕಾಲ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ OTP ಹೇಳಬೇಡಿ. ಹಾಗೆ ಈ ರೀತಿ ಕಾಲ್ ಬಂದರೆ ಒಂದ್ಸಲ ಬ್ಯಾಂಕ್ಗೆ ನೇರವಾಗಿ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅವರು ಕಾಲ್ ಮಾಡಿಲ್ಲ ಅಂದರೆ ಅಂಥ ಫೇಕ್ ಕಾಲ್ಗಳ ಬಗ್ಗೆ ರಿಪೋರ್ಟ್ ಮಾಡಿ. ಹಾಗೆ ಮೊಬೈಲ್ನಲ್ಲಿ ಬರುವ ಸಿಸ್ಟಮ್ ಹಾಗೂ ಸೆಕ್ಯೂರಿಟಿ ಅಪ್ಡೇಟ್ಗಳನ್ನು ಮಾಡ್ತಾ ಇರಿ. ಇವು ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ನಿಮ್ಮ ಮೊಬೈಲ್ಗಳನ್ನು ಕಾಪಾಡುತ್ತವೆ.
ಈ ಅಪ್ಡೇಟ್ಗಳನ್ನ ಮೊಬೈಲ್ ಕಂಪನಿಗಳು ಕೊಟ್ಟಿರುತ್ತವೆ. ಇವನ್ನ ಮಿಸ್ ಮಾಡದೆ ಅಪ್ಡೇಟ್ ಮಾಡಿ. ಇನ್ನು ಕೊನೆಯದಾಗಿ ಯಾವ ಮೊಬೈಲ್ಗಳು ಡೇಂಜರ್ ಝೋನ್ಗಳಲ್ಲಿ ಇವೆ ಅಂತ ನೋಡಿದ್ರೆ ಆಂಡ್ರಾಯ್ಡ್ ಮೊಬೈಲ್ಗಳ ಇತ್ತೀಚಿನ ವರ್ಷನ್ಗಳಾದ 12L 13 ಹಾಗೂ 14 ಅಪಾಯದ ಸುಳಿಯಲ್ಲಿವೆ ಅಂತ ಅಡ್ವೈಸರಿಯಲ್ಲಿ ತಿಳಿಸಲಾಗಿದೆ. ಭಾರತದಲ್ಲಿ ಬಹುತೇಕ ಜನರು ಸ್ಯಾಮ್ಸಂಗ್, ಶಿಯೋಮಿ, ಗೂಗಲ್ ಪಿಕ್ಸೆಲ್, ಓಪೋ, ರೆಡ್ಮಿ, ವಿವೋ ಸೇರಿದಂತೆ ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಬಳಸ್ತಾರೆ. ಆಂಡ್ರಾಯ್ಡ್ ಮೊಬೈಲ್ಗಳು ಅಂದರೆ OS ಅಥವಾ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ವರ್ಕ್ ಆಗುವ ಮೊಬೈಲ್ಗಳು. ಫ್ರೆಂಡ್ಸ್, ಕೇವಲ ಮೆನ್ಷನ್ ಮಾಡಿರುವ ವರ್ಷನ್ ಮೊಬೈಲ್ಗೆ ಮಾತ್ರ ಇದು ಸಂಬಂಧಿಸಿದೆ ಅಂತ ಸೆಕ್ಯೂರಿಟಿ ಬಗ್ಗೆ ನಿರ್ಲಕ್ಷಿಸಬೇಡಿ. ಹ್ಯಾಕರ್ಗಳು ಯಾರ ಮೊಬೈಲ್ನ ಬೇಕಾದರೂ ಹ್ಯಾಕ್ ಮಾಡ್ಬೋದು. ಸೊ ಎಲ್ಲ ಮೊಬೈಲ್ ಬಳಕೆದಾರರು ನಿಮ್ಮ ಮೊಬೈಲ್ ಕುರಿತು ಹುಷಾರಾಗಿರಿ. ಹಾಗೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿ. ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಇತ್ತೀಚೆಗೆ ವೇಗವಾಗಿ ಖಾಲಿ ಆಗ್ತಿದೆಯಾ? ನಿಮ್ಮ ಡೇಟಾ ಬಳಸದೇ ಇದ್ರೂ ಖಾಲಿ ಆಗ್ತಿದೆಯಾ ಡೇಟಾ? ಮೊಬೈಲ್ ಜಾಸ್ತಿ ಹೀಟ್ ಆಗ್ತಿದೆಯಾ? ಹಾಗೆ ನಿಮ್ಮ ಬ್ರೌಸರ್ನಲ್ಲಿ ಹೆಚ್ಚಿನ ಪಾಪಪ್ ಮೆಸೇಜ್ಗಳು ಇದೆಯಾ? ಹಾಗೂ ಮೊಬೈಲಲ್ಲಿ ನಿಮಗೆ ಗೊತ್ತಿಲ್ಲದೆ ಯಾವುದಾದ್ರೂ ಆ್ಯಪ್ಗಳು ಇನ್ಸ್ಟಾಲ್ ಆಗಿದೆಯಾ ಅಂತ ನೋಡಿ. ಹೀಗೇನಾದರೂ ಆಗಿದ್ರೆ ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಅರ್ಥ. ಒಂದು ವೇಳೆ ಮೊಬೈಲ್ ಹ್ಯಾಕ್ ಆಗಿದ್ರೆ ಮೊದಲು ನಿಮ್ಮ ಮೊಬೈಲ್ನ ಡೇಟಾವನ್ನು ಆಫ್ ಮಾಡಿ, ಸೆಕ್ಯೂರಿಟಿ ಚೆಕ್ ಮಾಡಿ. ಹಾಗೆ ನಿಮ್ಮ ಮೊಬೈಲ್ ಹಾಗೂ ಆ್ಯಪ್ಗಳಿಗೆ ಇಟ್ಟಿರುವ ಪಾಸ್ವರ್ಡ್ಗಳನ್ನು ಚೇಂಜ್ ಮಾಡಿ. ನಿಮಗೆ ಗೊತ್ತಿಲ್ಲದೆ ಇನ್ಸ್ಟಾಲ್ ಆಗಿರುವ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿ. ಜೊತೆಗೆ ಮೊಬೈಲ್ನ ಸಿಸ್ಟಮ್ ಅಪ್ಡೇಟ್ ಮಾಡಿ. ಈ ಬಗ್ಗೆ ರಿಪೋರ್ಟ್ ಮಾಡಿ. ಇದರಿಂದ ಚಿಕ್ಕ ಪುಟ್ಟ ಹ್ಯಾಕ್ಗಳಿಂದ ಬಚಾವಾಗ್ಬೋದು. ಇದು ಗೆಳೆಯರೆ ಮೊಬೈಲ್ ಸೆಕ್ಯೂರಿಟಿ ಕುರಿತು ಮಾಹಿತಿ. ಈ ವಿಷಯವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಅವರಿಗೂ ಈ ಬಗ್ಗೆ ಮಾಹಿತಿ ತಿಳಿಯುವಂತೆ ಮಾಡಿ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ವಾಯ್ಸ್ ಚಾನಲ್ನ ಫಾಲೋ ಮಾಡಿ. ಧನ್ಯವಾದ.